ಪ್ರೈಸ್ ದ ಲಾರ್ಡ್. ದೇವರಿಗೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು. ಈ ದಿನದ ದೇವರ ವಾಕ್ಯ 2 ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 3ನೇ ವಚನ. ಆದರೆ ಕರ್ತನು ನಂಬಿಗಸ್ತನು, ಆತನು ನಿಮ್ಮನ್ನು ದೃಢಪಡಿಸಿ ನೀವು ಕೆಡುಕನ ಕೈಗೆ ಸಿಕ್ಕದಂತೆ ಕಾಪಾಡುವನು ಎಂಬುದಾಗಿ. ನನ್ನ ಪ್ರೀತಿಯ ದೇವಜನರೇ, ಕರ್ತನು ನಂಬಿಗಸ್ತನು. ಮನುಷ್ಯರು ಮಾತು ತಪ್ಪಬಹುದು, ಆದರೆ ದೇವರು ಎಂದಿಗೂ ತನ್ನ ವಾಗ್ದಾನಗಳನ್ನು ಮರೆಯುವುದಿಲ್ಲ. ಪರಿಸ್ಥಿತಿಗಳು ಎಷ್ಟೇ ಕಠಿಣವಾಗಿದ್ದರೂ ಆತನ ನಂಬಿಗಸ್ತಿಕೆ ಶಾಶ್ವತವಾದುದು. ಆತನು ನಿಮ್ಮನ್ನು ದೃಢಪಡಿಸುವನು. ನಿಮ್ಮ ಆತ್ಮಿಕ ಜೀವನದಲ್ಲಿ ಮತ್ತು ದಿನನಿತ್ಯದ ಕಷ್ಟಗಳಲ್ಲಿ ನೀವು ಧೃತಿಗೆಡದಂತೆ ದೇವರು ನಿಮಗೆ ಬೇಕಾದ ಆಂತರಿಕ ಬಲವನ್ನು ನೀಡುತ್ತಾನೆ. ಆತನು ನಿಮ್ಮ ಹೆಜ್ಜೆಗಳನ್ನು ಸ್ಥಿರಪಡಿಸುತ್ತಾನೆ. ಕೆಡುಕನಿಂದ ರಕ್ಷಣೆ. ಈ ಲೋಕದಲ್ಲಿರುವ ದುಷ್ಟ ಶಕ್ತಿಗಳು, ಕೆಟ್ಟ ಆಲೋಚನೆಗಳು ಅಥವಾ ಸೈತಾನನ ತಂತ್ರಗಳು ನಿಮ್ಮನ್ನು ನಾಶ ಮಾಡದಂತೆ ದೇವರು ನಿಮ್ಮ ಸುತ್ತಲೂ ರಕ್ಷಣೆಯ ಬೇಲಿಯನ್ನು ಹಾಕುತ್ತಾನೆ. ಈ ಲೋಕದಲ್ಲಿರುವ ದುಷ್ಟ ಶಕ್ತಿಗಳು, ಕೆಟ್ಟ ಆಲೋಚನೆಗಳು ಅಥವಾ ಸೈತಾನನ ತಂತ್ರಗಳು ನಿಮ್ಮನ್ನು ನಾಶ ಮಾಡದಂತೆ ದೇವರು ನಿಮ್ಮ ಸುತ್ತಲೂ ರಕ್ಷಣೆಯ ಬೇಲಿಯನ್ನು ಹಾಕುತ್ತಾನೆ. ಅದೇ ನಿಮ್ಮ ಆಶ್ರಯ ದುರ್ಗ. ನಾವು ಆಧ್ಯಾತ್ಮಿಕ ಹೋರಾಟಗಳಲ್ಲಿ ಅಥವಾ ಲೋಕದ ತೊಂದರೆಗಳಲ್ಲಿ ಸಿಲುಕಿದಾಗ ನಮ್ಮ ಸ್ವಂತ ಬಲದ ಮೇಲೆ ಆಧಾರ ಪಡುವುದಕ್ಕಿಂತ ದೇವರ ಮೇಲೆ ಸಂಪೂರ್ಣ ಭರವಸೆ ಇಡಬೇಕು. ನಿಮ್ಮನ್ನು ಕಾಪಾಡಲು ಮತ್ತು ನಡೆಸಲು ಶಕ್ತನಾದ ಒಬ್ಬ ನಂಬಿಗಸ್ತ ದೇವರು ನಿಮ್ಮೊಂದಿಗಿದ್ದಾನೆ ಎಂಬ ಧೈರ್ಯ ನಿಮಗಿರಲಿ. ಪ್ರಾರ್ಥನೆ. ಪರಲೋಕದಲ್ಲಿರುವ ನಮ್ಮ ಪ್ರೀತಿಯ ತಂದೆಯೇ, ನಿಮ್ಮ ಅಚಲವಾದ ನಂಬಿಗಸ್ತಿಗಾಗಿ ನಿಮಗೆ ಕೋಟಿ ಕೋಟಿ ಸ್ತೋತ್ರಗಳು. ಏಸಪ್ಪ, ಈ ದಿನ ನಿಮ್ಮ ವಾಕ್ಯದ ಪ್ರಕಾರ ನಮ್ಮನ್ನು ಮತ್ತು ನಮ್ಮ ಕುಟುಂಬವನ್ನು ನಿಮ್ಮ ಹಸ್ತಕ್ಕೆ ಒಪ್ಪಿಸಿಕೊಡುತ್ತೇನೆ. ನಮ್ಮ ಜೀವನದ ಪ್ರತಿಯೊಂದು ಕಠಿಣ ಪರಿಸ್ಥಿತಿಯಲ್ಲಿಯೂ ನಾವು ಧೃತಿಗೆಡದಂತೆ ನಮ್ಮನ್ನು ಆತ್ಮಿಕವಾಗಿಯೂ ಮತ್ತು ಮಾನಸಿಕವಾಗಿಯೂ ದೃಢಪಡಿಸಿರಿ ಕರ್ತನೇ. ಸೈತಾನನ ಎಲ್ಲ ತಂತ್ರಗಳಿಂದ, ಲೋಕದ ಕೆಡುಕುಗಳಿಂದ ಮತ್ತು ದುಷ್ಟ ಕಣ್ಣುಗಳಿಂದ ನಮ್ಮನ್ನು ಕಾಪಾಡಿರಿ. ನಿಮ್ಮ ರಕ್ಷಣೆಯ ಬೇಲಿಯನ್ನು ನಮ್ಮ ಸುತ್ತಲೂ ಇಡಿರಿ. ನಾವು ಎಡವಿ ಬೀಳದಂತೆ ನಿಮ್ಮ ನಂಬಿಗಸ್ತಿಕೆಯಿಂದ ನಮ್ಮ ಹೆಜ್ಜೆಗಳನ್ನು ಸ್ಥಿರಪಡಿಸಿರಿ. ಯೇಸುವಿನ ಪವಿತ್ರ ನಾಮದಲ್ಲಿ ಬೇಡಿಕೊಳ್ಳುತ್ತಿದ್ದೇವೆ ತಂದೆಯೇ, ಆಮೇನ್.